BRB ಬಿಲ್ಲರಂಗ ಭಾಷಾ ಇದು ಕಿಚ್ಚ ಸುದೀಪ್ ಅವರ ಅಪ್ಕಮಿಂಗ್ ಮೂವಿ. ಇತ್ತೀಚಿನ ದಿನಗಳ ಹಿಂದೆ ಮ್ಯಾಕ್ಸ್ ಸಿನಿಮಾದ ಇಂಟರ್ವ್ಯೂ ಟೈಮ್ ನಲ್ಲಿ ಸಿನಿಮಾ ಹೇಗಿರಲಿದೆ, ಯಾವ ರೀತಿ ಮೂಡ್ ಬರ್ತಾ ಇದೆ ಮತ್ತು ಯಾವ ರೀತಿ ಎಲ್ಲ ಇರ್ಬೋದು ಸಿನಿಮಾ ಅನ್ನೋದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಕೆಲವೊಂದಿಷ್ಟು ಹಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡಬಹುದು. ಆ ಒಂದು ಹಿಂಟ್ಸ್ ಗಳು ಏನು ಹಾಗೂ ಸಿನಿಮಾ ಯಾವ ರೀತಿ ಇರಲಿದೆ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ ಮರ್ಯಾದೆ. BRB ಸಿನಿಮಾ ಇಂಡಿಯಾದ ಫಸ್ಟ್ ಫ್ಯೂಚರಿಸ್ಟಿಕ್ ಸಿನಿಮಾ ಅಂತ ಸಿನಿಮಾ ತಂಡ ಈಗಾಗಲೇ ಹೇಳಿದೆ ಅಂತ ನೋಡಬಹುದು. ಹಾಗಾದ್ರೆ ನೀವು ಕೇಳಬಹುದು, ಕಲ್ಕಿ 2898 AD ಸಿನಿಮಾ ಫಸ್ಟ್ ಅಲ್ಲ ಅಂತ. ಹೌದು, ಬಟ್ ಆದ್ರೆ ಈ ಸಿನಿಮಾ ಆ ಸಿನಿಮಾಗಿಂತ ತುಂಬಾನೇ ಮುಂಚೆ ಅನೌನ್ಸ್ ಆಗಿತ್ತು. ಬಟ್ ಬಜೆಟ್ ಪ್ರಾಬ್ಲಮ್ ಅಥವಾ ಇನ್ನೊಂದಿಷ್ಟು ಟೆಕ್ನಿಕಲ್ ಕಾರಣದಿಂದ ಸಿನಿಮಾ ಡಿಲೇ ಆಗಿ ಮುಂದೆ ಹೋಗಿತ್ತು ಅಂತ ಹೇಳ್ಬೋದು. ಅದೇ ಸಿನಿಮಾ ತಂಡದಿಂದ ಅಂತ ಬಂದ ಸಿನಿಮಾನೇ ವಿಕ್ರಾಂತ್ ರೋಣ. ಮತ್ತೆ ವಿಕ್ರಾಂತ್ ರೋಣ ಸಿನಿಮಾ ಈಗ ಮುಗಿದಿರೋದ್ರಿಂದ ಮತ್ತೆ ಸಿನಿಮಾ ತಂಡ ಆ ಒಂದು ಪ್ರಾಜೆಕ್ಟ್ ನ ಕೈಗೆತ್ಕೊಂಡಿದೆ ಅಂತ ಹೇಳಬಹುದು. ಇನ್ನು ಸಿನಿಮಾದ ಬಜೆಟ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಕಿಚ್ಚ ಸುದೀಪ್ ಅವ್ರು ಹೇಳಿರೋ ಪ್ರಕಾರ ವಿಕ್ರಾಂತ್ ರೋಣ ಸಿನಿಮಾದ ಬಜೆಟ್ ಗಿಂತ ಡಬಲ್ ತ್ರಿಬಲ್ ಈ ಸಿನಿಮಾದ ಬಜೆಟ್ ಇರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 200 ರಿಂದ 300 ಕೋಟಿ ಬಜೆಟ್ ಈ ಸಿನಿಮಾಗೆ ಇರುತ್ತೆ ಅಂತ ಹೇಳ್ಬೋದು. ನೋಡಬೇಕು ಅಷ್ಟು ದೊಡ್ಡ ಬಜೆಟ್ ನಲ್ಲಿ ಔಟ್ಪುಟ್ ನ ಯಾವ ರೀತಿ ಸಿನಿಮಾ ತಂಡ ತರುತ್ತೆ ಅಂತ. ಇನ್ನು ಇದಲ್ಲದೆ ರೈಟಿಂಗ್ ಬಗ್ಗೆ ಕೂಡ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ನೀವು ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ನೋಡಿದಂತ ರೈಟಿಂಗ್ ಗಿಂತ ಈ ಸಿನಿಮಾದ ರೈಟಿಂಗ್ 50 ಪಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ. ರೈಟಿಂಗ್ ಗೆ ತುಂಬಾನೇ ಟೈಮ್ ತಗೊಂಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳ್ಬೋದು. ವಿಕ್ರಾಂತ್ ರೋಣ ರೈಟಿಂಗ್ ವೈಸ್ ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಬಟ್ ರಂಗಿತರಂಗ ರೀತಿ ಸಿಮಿಲರ್ ಕಾಣಿಸ್ತಾ ಇರೋದ್ರಿಂದ ಆ ಸಿನಿಮಾದ ಮೇಲೆ ಅಷ್ಟೊಂದು ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು ಅಂತ ಹೇಳ್ಬೋದು. ಆದ್ರಿಂದ ಈ ಸಿನಿಮಾದಲ್ಲಿ ಯಾವುದೇ ಸಿನಿಮಾಗೆ ಹೋಲದೆ ರೀತಿ ಡಿಫ್ರೆಂಟ್ ಆಗಿ ರೈಟಿಂಗ್ ನಲ್ಲಿ ಸಿನಿಮಾ ಸ್ಟ್ರಾಂಗ್ ಆಗಿದ್ರೆ ಡೆಫಿನೆಟ್ಲಿ ಗೆಲ್ಲುತ್ತೆ ಅಂತ ಹೇಳ್ಬೋದು. ಇನ್ನು ಅದರ ಜೊತೆಗೆ ಕಿಚ್ಚ ಸುದೀಪ್ ಅವರು ತಮ್ಮ ಕ್ಯಾರೆಕ್ಟರ್ ಬಗ್ಗೆ ಕೂಡ ಸ್ವಲ್ಪ ರಿವೀಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ 3 ಡಿಫ್ರೆಂಟ್ ಶೇಡ್ಸ್ ಇರುತ್ತೆ ಅಂತ ಹೇಳಿದ್ರೆ 3 ಡಿಫ್ರೆಂಟ್ ಶೇಡ್ಸ್ ಇರುತ್ತೋ ಅಥವಾ ತ್ರಿಬಲ್ ಆಕ್ಟಿಂಗ್ ಗೊತ್ತಿಲ್ಲ. ಬಟ್ ಈ ಸಿನಿಮಾದಲ್ಲಿ ಅಂತೂ ಕಿಚ್ಚ ಸುದೀಪ್ ಅವ್ರಿಗೆ 3 ರೋಲ್ಗಳು ಇವೆ ಅಂತ ಹೇಳಿದ್ದಾರೆ. ಅದಕ್ಕೆ ತಕ್ಕಂತೆ 3 ಜನ ಹೀರೋಯಿನ್ಸ್ ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ ಅಂತ ಹೇಳಿದಾರೆ ಅಂತ ಹೇಳ್ಬೋದು. ನೋಡ್ಬೇಕು ಯಾವ ರೀತಿ ಕಿಚ್ಚ ಸುದೀಪ್ ಅವರು ತ್ರಿಬಲ್ ಆಕ್ಟಿಂಗ್ ನ ಈ ಸಿನಿಮಾದಲ್ಲಿ ಮಾಡಿರ್ತಾರೆ ಅಂತ. ಇನ್ನು ಇದರ ಜೊತೆಗೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಯಾರಪ್ಪ ಅಂದ್ರೆ ಈ ಮುಂಚೆ ಹನುಮಾನ್ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದಂತಾರೆ ಈ ಸಿನಿಮಾನು ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಆದ್ರಿಂದ ಎಲ್ಲೂ ಕೂಡ ಅಷ್ಟೊಂದು ಕಾಂಪ್ರಮೈಸ್ ಆಗದೆ ಆದಷ್ಟು ಅಂದುಕೊಂಡಂತೆ ಸಿನಿಮಾದ ಔಟ್ಪುಟ್ ತರ್ತಾರೆ ಅಂತ ನಮ್ಗೆ ಡೆಫಿನೆಟ್ಲಿ ಅನಿಸ್ತಾ ಇದೆ. ಇನ್ನು ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಈ ರಿಲೀಸ್ ನ ಬಗ್ಗೆ ಕಿಚ್ಚ ಸುದೀಪ್ ಅವರು ಎಲ್ಲೂ ಕೂಡ ಹೇಳಿಲ್ಲ. ಬಟ್ ನನಗನ್ಸಿದ ಮಟ್ಟಿಗೆ ಸಿನಿಮಾ 2025ರಲ್ಲಿ ಬರೋದು ಡೌಟ್. ಡೆಫಿನೆಟ್ಲಿ ಸಿನಿಮಾ 2026ಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಸಿನಿಮಾದ ಶೂಟಿಂಗ್ ಅಪ್ಡೇಟ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಸಿನಿಮಾ ತಂಡ ಸಿನಿಮಾದ ಶೂಟಿಂಗ್ ನ ಮುಂದಿನ ವರ್ಷ 2025 ಜನವರಿ ಎಂಡ್ ಅಲ್ಲಿ ಸಿನಿಮಾದ ಶೂಟಿಂಗ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ತಾ ಇದೆ. ಇನ್ನು BRB ಸಿನಿಮಾದ ಬಗ್ಗೆ ಕೇಳಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ಒಂದ್ ವೇಳೆ ಸಿನಿಮಾಗ ವೇಟ್ ಮಾಡ್ತಾ ಇದ್ರೆ ವೇಟಿಂಗ್ ಅಂತ ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.